ಭಯ ಆಗುತ್ತೆ ಫೋನಾಗ ಮಾತಾಡಕ್ಕೆ. ಯಾಕೆ ಎದ್ರಕಂತೇಣ? ಯಾಕೆ ಎದುರಿಸಂತೆ ಅಂತ ನಿನ್ನ ಹೆಸರು ಹೇಳ್ಬಿಟ್ರೆ ನಾನು ಹೇಳ್ತೀನಿ. ನಾವು ಗ್ಯಾಪ್ ಮುಸ್ಕೋ. ಏನ್ ಬೇರೆ ಪುಸ್ತಕ ಹೆಂಗೆ ಪುಸ್ತಕ? ಅಯ್ಯೋ ನಮ್ಮ ಅಣ್ಣ ಸುಮ್ನೆ ಏನು ಗೊತ್ತಾಗಲ್ಲ ಅಣ್ಣ. ನರಸಿಂಹಣ್ಣ ಓ ಯಾಕಣ್ಣ ಇಷ್ಟೊಂದು ಮರವಾಗ್ಬಿಟ್ಟಿದೆ ನಿನ್ಗೆ? ಎಲ್ಲ ಇದ್ರಾಗ ಆಂಗಲ್ ಪಟ್ಟಿ ಹೊಡೆದ್ಬಿಟ್ಟಿತ್ತು. ಲಗೇಜ್ ಕಂಬಿ ಹಿಡಿಸ್ಕೊಂಡು ಹೋಗಿ ಗುಂಡಿಗೆ ಸುತ್ತಮತ್ತು. ಅದ್ರ ಮೇಲೆ ಇವ್ರು ಯಾರೋ ಒಂದ್ 4-5 ದಿನದಿಂದ ಯಾರೋ ಹುಚ್ಚರ ರೀತಿ ಸಿಗಾಕೊಂಡ್ಬಿಟ್ಟಿದ್ವಿ. ಅವ್ರು ಬೆಳಗಾದ್ರೆ ಹಗಲು ಅಂತಾರೆ, ಹಗಲು ಬೆಳಕು ಅಂತಾರೆ. ವಿಧಾನಸೌಧದಾಗ ದನ ಕಟ್ತೀವಿ ಅಂತಾರೆ. ಹ್ಞೂ ಅಣ್ಣ, ವಿಧಾನಸೌಧದಿಂದ ದನ ಕಟ್ತಾರ ಕಣ. ಯಾಕಣ? ಇವನು ಅದೇ ನನ್ನ ಕಾಣುತ್ತ. ಅಯ್ಯೋ ಮನೆ ಕೊಡಲ್ಲ ಅಂತ ಒಂದ್ಸರಿ, ದನ ಕಟ್ಟಲ್ಲ ಅಂತ. ಅವ್ರ ಜೀವನ ಹೆಂಗಣ ಮಾಡ್ತಾರ ಮತ್ತೆ ವಿಧಾನಸೌಧದಾಗೆ? ಅಲ್ಲಿರೋರ್ ಮನುಷ್ಯ ಅಲ್ವಣ್ಣ? ಒಂದ್ 5 ನಿಮಿಷ ಮಾಡ್ತೀರಾ ಅಣ್ಣ? ನಾನು ನಿನಗ್ ಮಾಡಿರೋದು ಇಲ್ಲಿ ಆಟ ಮಾಡಕ್ಕಲ್ಲ, ಗಿರಾಕಿ ಸಿಕ್ಕುದ್ರ ಅಂತ ಕೇಳಕ್ಕೆ. ಏನಿರೋದು? ಅದೇಣ್ಣ ಕೊತ್ತಂಬರಿ ಮರ, ಆಮೇಲೆ ಇವರು ತ್ಯಾಗದ ಮರ, ಬೀಟೆ ಮರದ ವ್ಯಾಪಾರದವರು. ಒಂದೇ ಮರ ತ್ಯಾಗ ಬೀಟೆ ಒಂದೇ ಲೋಡ್ ಗಟ್ಟಲೆ ಕಳ್ಸೋರಲ್ವ ನೀವು? ಅಲೋ, ಅದೇ ತ್ಯಾಗದ ಮರದ ವ್ಯಾಪಾರ. ಇವಾಗ ಅದೆಲ್ಲ ಲಾಸ್ ಆಗಿ ಇವಾಗ ಕೊತ್ತಂಬರಿ ಮರದ ವ್ಯಾಪಾರ ಮಾಡ್ತಾ ಇದ್ದೀರಾ. ಯಾರು ನಾಯಿ ಸಾಕಿದ್ರ ಸ್ವಾಮಿ? ಇವ್ರು ತಿಕ್ಕೊಂಡ್ ಮಕ್ಕಳು. ಇವ್ರು ಕಾಲಿಂದ ಒಂಚೂರು ನನಗೆ ಗೊತ್ತಾ ಫಸ್ಟ್ ಗೆ ಇವ್ರು ತಿಕ್ಕಲ್ಲ ನನ್ನ ಮಕ್ಳು ಅಂತ. ಮೂಡಿತು ಕೋಳಿ ಕೂಗಿತು. ಅಣ್ಣ ಅಣ್ಣ ನನ್ ಮೆಟ್ಟಾಗಿ ನಾನೇ ಹೊಡ್ಕೋಬೇಕು. ತಾಯಿನ ನನಗೆ ಫಸ್ಟ್ ಗೆ ಗೊತ್ತಾತಿ ಮುಂದೆ ಹುಟ್ಟಿದ್ದು ಹುಚ್ಚರು ನನಗೂ ತಿಕ್ಕು ಹಿಡಿದೈತಿ ಅಂತ. ಅಣ್ಣ ಪರಮಾತ್ಮ ಅಣ್ಣ ನರಸಿಂಹಣ್ಣ, ನಮ್ಮ ಅಪ್ಪ ಚೆನ್ನಾಗಿದ್ದಾರ? ನಮ್ಮ ಅಪ್ಪ ಚೆನ್ನಾಗಿದ್ದಾರ? ತಿಕ್ಕಿ ತೀರ್ಸಕ್ ಮಾಡ್ಯವ್ರು ನಮಗೆ. ವ್ಯಾಪಾರನು ಮರ್ದೋತು. ತುಮಕೂರು ಕಡೆ ಹೋಗಕ್ಕೆ ಮನ್ಸು ಬರಲ್ಲ. ನರಸಿಂಹಣ್ಣ, ನಮ್ಮ ಅಪ್ಪ ಹಲೋ ಹಲೋ ನಮ್ಮ ಅಪ್ಪ ತೀರೋಗ್ರಿ 28 ವರ್ಷ ಆಯ್ತು. ಚೆನ್ನಾಗಿದ್ದಾರ ಈಗ? ನಿಮ್ಮಪ್ಪ ತೀರೋಗಿ 28 ವರ್ಷ? ಚೆನ್ನಾಗಿದ್ದಾರ ಈಗ? ಮನೆ ಕಡೆ ಸಿಕ್ಕಿದ್ರ ನಿಮ್ಗೆ? ಯಾವ ಉತ್ತರ ನಾನು ಸಿಕ್ಕಿದ್ರ ಅಣ್ಣ? ಹಲೋ ಅಣ್ಣ, 28 ವರ್ಷ ಆಗೈತಿ ಇವ್ರ ಅಪ್ಪ ತೀರೋಗಿ. 27 28 ವರ್ಷ ಆಯ್ತಂತೆ. ಚೆನ್ನಾಗಿದಾರ ಅಂತ ನನಗೆ ಕೇಳ್ತಾವ್ರೆ. ಯಾರು ಅಂತ ಕೇಳು. ಹಲೋ, ಇವ್ರಿಗೆ ಕಿಟ್ಟಿ ಅಂತ ಮಾಡ್ಕೊಂಡು ಹಲೋ, ಯಾರು ಮುಟ್ಟೋದಿಲ್ಲ ಮೊದಲು. ಅಣ್ಣ ಓ ನರಸಿಂಹಣ್ಣ, ಓ ಮೊನ್ನೆ ಹಬ್ಬ ಮಾಡಿತಂತೆ ನಮ್ಮಪ್ಪ. ನನ್ಗೆ ಹೇಳೇ ಇಲ್ಲ, ನನ್ಗ್ ಬರಕ್ ಆಗ್ಲಿಲ್ಲ. ಅದೇ ಫೋನ್ ಮಾಡಿತ್ತು. ನನ್ ಸಮಾಧಿ ಐತಲ್ಲೋ, ಅದ್ರ ಪಕ್ಕನೆ ಶಾಮಿಯಾನ ಹಾಕ್ಸಿದೀನಿ, ಅಡ್ಗೆ ಎಲ್ಲ ಮಾಡ್ಸಿದೀನಿ, ಬರೋ ಬಾ ಅಂತ. ನಾನು ವಿಧಾನಸೌಧದಾಗಿದ್ನಲ್ಲ, ಅದಕ್ಕೆ ಬರಕ್ ಆಗ್ಲಿಲ್ಲ ಅಣ್ಣ. ಇದು ನಮ್ಮ ಅಕ್ಕ ಏನೋ ಸಿಕ್ಕಿತ್ತಣ್ಣ. ನಮ್ಮ ಅಕ್ಕ ನಮ್ಮ ಅಣ್ಣ ಯಾರಾದ್ರ? ಅವ್ರ ಎಷ್ಟು ವರ್ಷ ಎತ್ತಿರೋಗಿ? ಅವ್ರ ಎಷ್ಟು ವರ್ಷ ಎತ್ತಿರೋಗಿ? ಅಣ್ಣ ನನ್ಗಿನ್ನು ನನ್ಗೆಷ್ಟು ವಯಸ್ಸು? 97. ಅವ್ರಿಗಿನ್ನು 13 ವರ್ಷ ಅಣ್ಣ. ನಮ್ಮ ಅಪ್ಪ ನಮ್ಮ ಅಕ್ಕಂಗೂ ನಮ್ಮ ಅಣ್ಣಂಗೂ ಒಬ್ರಿಗೆ 14, ಒಬ್ರಿಗೆ 13. ನೋಡಿ, ಇವ್ರು ಅದೇ ವಯಸ್ಸಾರ ಅವ್ರು ಮಾತಾಡ್ತಾರೆ. ಇವ್ರ ಅಪ್ಪ ಅವ್ರಿಗೆ 28 ವರ್ಷ ಆಯ್ತಂತೆ. ಇಲ್ಲಿ ಫೋನಾಗ ಮಾತಾಡೋದು ಯಾವ ಊರವ್ರು ಅಂತ ವಿಧಾನಸೌಧ. ಅದಕ್ಕೆ
ಎಷ್ಟು ವರ್ಷ ಆಯ್ತು ಸತ್ತೋಗಿ ಅಂತ ಕೇಳು ಮತ್ತೆ ದೇವ್ರ ಮೇಲೆ ಆಣೆ. ತಿಕ್ಕೊಂಡ್ರು ಹುಚ್ಚು ನನ್ನ ಮಕ್ಕಳು ನರಸಿಂಹಣ್ಣ ಕಟ್ ಮಾಡಿರೋ ತಲೆ ತಿಂದಿರ್ತಾರಲ್ಲ ನರಸಿಂಹಣ್ಣ ಎಷ್ಟ್ ಕಟ್ಟಿ ಏನು ಅಂತ ಕಟ್ ಮಾಡೋಣ ನೋಡಿ ಕಟ್ ಮಾಡ್ತೀನಿ ನೋಡಿ ಇವಾಗ ದೊಡ್ಡಪ್ಪ ನಿಮ್ಗೆ ಹೆಂಗ್ ಬಂತಣ್ಣ ಎಲ್ಲಾರ್ಗು ಬರುತ್ತೆ ಎಲ್ಲ ನನ್ ಅದೇ ನೀವು ಒಬ್ರಿಗೇನ ಎಲ್ಲಾರ್ಗು ಕಳ್ಸೋರ್ ಅವ್ರು ರೋಪ್ಸು ಹಾ ಯಾರು ಬೇಕಾದ್ರೂ ತೆಗ್ದು ನೋಡ್ಬೋದಣ್ಣ. ರೋಪ್ಸ್ ನೋಡೋಣ ನಾನೇ ಇದು ಟೀ ಶರ್ಟ್ ಪ್ಯಾಂಟು ತುಂಬಾ ಚೆನ್ನಾಗಿದ್ದೀರಣ್ಣ. ಇವಾಗ ಮಲಿಕಿನು ನಾವೇ ನಮ್ಗೆ ಹಂಗ್ ಬರಲ್ಲಣ್ಣ ಈಗ ಅಲ್ಲಿ ವಯಸ್ಸು. ಮತ್ತೆ ಈಗ ವಿಡಿಯೋ ಎಲ್ಲ ಮಾಡಿರೋದು ಯಾರು? ನಮ್ ಮಗ. ಹೌದಣ್ಣ. ನಮ್ಗ ಅವೆಲ್ಲ ಮಾಡಕ್ ಬರಲ್ಲ. ನಮ್ ಮಗ ಬಂದಿದ್ ಜೊತೆಲಿ ಮಗ ಮಾಡ್ತಾನ. ಇನ್ನ ಊಟ ಅಣ್ಣ ಊಟ ಏನಿಲ್ಲ ಇನ್ನ ಮಾಡ್ಬೇಕಣ್ಣ. ಸಂಡೇ ಅಲ್ವಾ ನೋಡಿ ಅವ್ರಿಗೂ ಏನೋ ಒಂದ್ ಜವಾಬ್ದಾರಿ ಕೊಟ್ಬಿಡ್ರಿ. ಮನೆ ತವ ಕುಂಟಿಸ್ಕೊಂಡ್ರೆ ಈ ಹೆಂಗಸ್ರುಗಳು ಗೊತ್ತರಲ್ಲ ಈ ತಲೆ ಸೇರ್ಕೊಂಡ್ರೆ ಅದು ತ್ಯಾಜ್ಯ ಮಾತು. ಇಲ್ಲ ಇಲ್ಲ ನಮ್ದು ಇದ್ರದ್ದು ಫ್ಯಾಕ್ಟ್ರಿ ಇದೆ ನಾರಿಂದು. ತೆಂಗಿನ ಮಟ್ಟ ನಾರಿಂದು. ತೆಂಗಿನ ಮಟ್ಟ ನಾರಿನ ಫ್ಯಾಕ್ಟ್ರಿ ಇದೆ. ಅಲ್ಲೂ ಒಂದ್ 60 ಮೆಂಬರ್ಸ್ ಕೆಲಸ ಮಾಡ್ತಾರೆ. ಅದೇ ಹಿಂಗೆ ಫ್ರೀಯಾಗಿ ಏನಿಲ್ಲ. ಅಲ್ಲಿ ಒಂದ್ ಹೋಗಿ ನಾವು ನೋಡಂಗೆ ನಾವು ಬಂದ್ ಮೇಂಟೈನ್ ಮಾಡಿದ್ವಿ. ಅದೇ ತರ ಹೋಗಿ ನೀನ್ ಮೇಂಟೈನ್ ಮಾಡು, ಎಲ್ಲ ನೋಡಿ ಕೆಲಸ ಮಾಡೋರಿಗೆಲ್ಲ ಕೆಲಸ ಮಾಡ್ರಿ, ಕ್ಲೀನ್ ಆಗಿ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಹೇಳ್ಕೊಂಡ. ಊರಾಗೇನು ಯಾರಿಗೂ ಗೊತ್ತಿಲ್ಲ ಇದೆಲ್ಲ ಮಾಡಿರೋದು. ಗೊತ್ತಾಗೇನಿದು ರಾಜ್ಯ ಪ್ರಶಸ್ತಿ ಬಂದಿರೋದು ಅಥವಾ ಇದು ಮಿಲಿಟರಿಗೆ ಇವ್ರು ಪಾಕಿಸ್ತಾನದಲ್ಲ ಹೊಡೆದಾಕಿರೋದು ಎಲ್ಲ. ಅದಕ್ಕೇನೆ ಊರಾಗೇನು ಗೊತ್ತಿಲ್ಲ, ಅದಕ್ಕೆ ನಾವ್ ಹೇಳಿದೀವಿ ಅವ್ರ ಯಜಮಾನ್ರು ಬಿಟ್ಟು ಬಂದ್ಬಿಟ್ಟವಳೆ ಅಂತ ಹೇಳ್ಕೊಂಬಿಡಣ. ಡೈವರ್ಸ್ ಕೊಡಿಸ್ಬಿಟ್ಟು ಬಂದು ಕರ್ಕೊಂಬಂದ್ಬಿಟ್ಟು ಅಂತ ಹೇಳೋಣ ಅಂತ ಹೇಳಿ ಇನ್ನೊಂದ್ 2 ದಿವಸ ಬಿಟ್ಟು ಯಾವತ್ತನ್ನ ಒಂದ್ ದಿವಸ ಕ್ಲೀನ್ ಆಗಿ ಕರ್ಕೊಂಡೋಗಿ ಮೇಂಟೆನೆನ್ಸ್ ಏನು ನಮ್ ಓನರೇ ಅಲ್ವಾ ಅವಳಿನೇನು, ಅವಳು ನಮ್ಮ ಆಸ್ತಿಗೆ ಭಾಗ ಇದೆ ಅಲ್ವಣ್ಣ ಅವಳಿಗೂನು. ನಾನ್ ಹೇಳ್ತಿರೋದು ಅಂದ್ರೆ ನಮ್ ಫ್ಯಾಕ್ಟ್ರಿಯಲ್ಲಿ ಕೆಲ್ಸಗಾರಗಳು ನೋಡ್ಕೊಂಡು ನೀವು ಎಲ್ಲ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಜೊತೆಲಿ ಅಥವಾ ರಂಟ್ರ ಮನೆಗೆ ಹೋಗ್ಬೇಕಾದ್ರೆ ಕಳಿಸ್ರಿ. ಈ ಕಡೆ ಮಾತ್ರ ಕಳಿಸ್ಬೇಡಿ ಸ್ವಾಮಿ, ಹೇಳಿದೀವಿ. ಯಾಕೆ ಮಾತ್ರ ನೀವು ನೋಡ್ರೆ ದೊಡ್ಡ ಜನ ಆಮೇಲೆ ಇದರಿಂದ ದುಡಿಮೆ ಪಡಿಮೆ ಅಥವಾ ಇನ್ನೊಂದು ಅದು ದುಡ್ಕೊಂಬಂದ್ ಹಾಕ್ಬೇಕು ಅಂತಲ್ಲ, ನಿಮ್ ಮರ್ಯಾದೆಗೋಸ್ಕರ ಕರ್ಕೊಂಡು ಹೋಗಿದ್ದೀರಾ. ಮರ್ಯಾದೆ ಅಲ್ವಣ್ಣ. ಮತ್ತೆ ಹಂಗಾಗಿ ಈಗ ಅದು ಆಮೇಲೆ ನಿಮ್ಮ ನಾವು ಮನೆಗೆ ಬರ್ತಾ ಇರ್ತೀವಿ, ನಿಮ್ಮ ಅಕ್ಕನೇ ಹಿಂಗೆ ಅಂತೆ ನಿಮ್ ತಂಗಿನೇ ಹಿಂಗೆ ಅಂತೆ ಅಂದ್ರೆ ಸುಳ್ಳದಿಟ್ಟು ದಿಟ್ಟ ನಿಮ್ಮ ಅವ್ರು ಸಾಧನೆ ಮಾಡ್ಕೊಂತ ಮನೆ ಹೆಂಗಸರು ನಿಮ್ಮ ಹೆಂಡತಿಗಳೆಲ್ಲ ಸುಳ್ಳದಿಟ್ಟು. ಕರೆಕ್ಟ್ ಬಿಡಿ ಅಣ್ಣ, ಒಳ್ಳೆ ಮಾತು ಹೇಳಿದ್ರಿ ನೀವು. ಹಂಗಾಗಿ ಇನ್ನ ಈ ಕಡೆ ತರಿಸ್ಬೇಡ್ರಿ ಅಂದ್ರೆ ಅಟ್ಟ ಇತ್ತು ಒಬ್ಬನೇ ಕಳಿಸ್ಬೇಡಿ. ಹಂಗಾಗಿ ಚೆನ್ನಾಗಿದ್ರೆ ನೋಡಿ. ಇವಾಗ ನಾವು ಈಗ ನಮ್ದು ಯಾವ ಊರು ನಿಮ್ದು ಯಾವ ಊರು ನೋಡಿ, ಈಗ ಒಂದು ಅಭಿಮಾನ ನಾವು ಹಂಗೆ ಫೋನ್ ಮಾತಾಡ್ತೀವಿ, ಹಂಗ ಒಳ್ಳೆತನ ಇರ್ಬೇಕು. ಇಲ್ಲಣ್ಣ ಎಲ್ಲ ಆಯ್ತು. ಮೊನ್ನೆ ಬಂದು ಶನಿವಾರ ಖಾಲಿ ಮಾಡ್ಕೊಂಡು ಬಂದು ಎಲ್ಲ ಒಂದಷ್ಟು ಸಾಮಾನ್ ಅಲ್ಲೇ ಕೊಟ್ಬಿಟ್ಟ, ಒಂದಿಷ್ಟು ಬಟ್ಟೆ ತಗೊಂಡ್ ಬದಿ ಅದು ಬೇಡ ಇಕ್ಕಣಕ್ಕೆ ಇರ್ಲಿ ಅಂತ ಹೇಳಿ ಅವತ್ತು ಹೇಳಿರಲ್ಲ ನೀವು ನಮ್ಗೇನು ಬೇಕಿಲ್ಲ ಬಡವ್ರಿಗೆ ಕೊಟ್ಟು ಹೋಗ್ತೀವಿ ಅಂತ. ಬಂದು ನಮ್ ತಂದೆಯವ್ರು ಮಾತಾಡ್ತೀನಿ ಅದಕ್ಕೆ ಫೋನ್ ಮಾಡ್ದೆ. ಕೊಡ್ತೀನಿ ತಡಿಯೋಣ ಒಂದ್ ನಿಮಿಷ. ಚೆನ್ನಾಗಿದೆ ಕೊಡ್ತೀನಿ ಕೊಡು ಮಾತಾಡ್ತಾರ ಅವ್ರು. ಕಾರೆಲ್ಲ ಡ್ರೈವ್ ಮಾಡ್ತಾರಣ್ಣ. ಅವೆಲ್ಲ ಗಟ್ಟಿ ದೇಹ, ಹಳೆ ಮುದ್ದೆ ತಿಂದ್ರೆ ದೇಹ ಬಿಡವು. ಕೊಡ್ತೀನಿ ನೋಡಿ ಅಣ್ಣ. ಕೊಡಿ ಸ್ವಾಮಿ. ಹಲೋ ಆಯ್ತಾ ಊಟ? ನಮಸ್ಕಾರ ಅಣ್ಣಪ್ಪ. ಊಟ ಆಯ್ತಯ್ಯ? ನಮಸ್ಕಾರ. ಆಯ್ತು. ಇನ್ನ ಇಲ್ಲ, ನಾನು ಮಾಡ್ಬೇಕು. ನನ್ ಶುಗರ್ ಅಲ್ವಾ, ನಾನೇನು ಅನ್ನ ತಿನ್ನಲ್ಲ, ಚಪಾತಿ ಏನೋ ತಿಂತೀನಿ. ಹಂಗೂ ಬೇಜಾರಾದಾಗ ಯಾವಾಗ ಒಂದೊಂದ್ಸರಿ ಚಿಕನ್ ಏನೋ ತಿಂತೀನಿ ಸ್ವಲ್ಪ. ಬಾಯಿ ಚಪ್ಪರ್ಸ್ತೈತಲ್ಲ. ಮುದ್ದೆ ರಾಗಿ ಮುದ್ದೆ ನೀವ್ ಆ ಕಡೆ? ಇಲ್ಲ ಕಮ್ಮಿ ಈ ಕಡೆ ಎಲ್ಲ. ರಾಗಿ ಮುದ್ದೆ ಒಳ್ಳೆ ಸ್ವಾಮಿ. ರಾಗಿ ಮುದ್ದೆ, ರಾಗಿ ರೊಟ್ಟಿ ತಿಂತೀನಿ. ಅದಕ್ಕೇನೇನು ಏನೋ ಮಾತಾಡ್ಸೋಣ ಅಂತ ಹೇಳಿ ಫೋನ್ ಮಾಡ್ದೆ. ಮಗಳು ಬಾಳ್ನ ಉಳಿಸಿದ್ಯಾ ನೀನು? ಗಟ್ಟಿ ಮೇಳ ಅಣ್ಣ, ಅಲ್ಲಿಂದ
ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಣ. ಹಾ ಗಂಡು ಹೆಣ್ಣಿಗೆ ಹಾ ಏ ಜೋರಾಗಿ ಮಾತಾಡಯ್ಯೋ. ಹಾ ಹೇಳಿ. ಅವ್ನ ಅಮ್ಮನ್ನ ಇಲ್ಲಿ ಅರ್ಜೆಂಟ್ ಮದುವೆ ಮಾಡ್ತಿದ್ವು ಕಳ್ ಮದುವೆ ದೇವಸ್ಥಾನದಾಗೆ. ಹಾ ಅಲ್ಲಿಂದ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ. ನೋಡ್ದ ಅವನು ನಮ್ಮನ್ನ ಫುಲ್ ಕುಡಿದ್ಬಿಟ್ಟು ಹೆಂಗ್ ಮಾತಾಡ್ತಾನೆ. ಆ ಈ, ಓ ಗಟ್ಟಿ ಮೇಳ ಗಟ್ಟಿ ಮೇಳ. ಓ ಓಂ ಶಂಕರಪ್ರದಂ ವಿಷ್ಣು ಓಂ ಓ ಗಟ್ಟಿ ಮೇಳ 3 ಗಂಟೆಗಪ್ಪ ಇಲ್ಲೇ ಜಡಿ. ಓ ಅಣ್ಣ ಯಾವ್ದೋ ಬಿಟ್ಟಿದ್ ಕುಡಿದ್ಬಿಟ್ಟು ತಾಯಿನ ನೋಡು ಕುಡಿದು ಈಗ ಎಲ್ಲ ಮನಿ ಕಣ ಟೈಮಿಗೆ ಮದ್ವೆ ಮಾಡ್ತಾನೆ ಅಂತ. ಅಣ್ಣ ತಾಳಿ ಕಟ್ಬಿಟ್ರು. ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟವನೆ. ಅಣ್ಣ ಓ ಆಯ್ತು ಅಣ್ಣ ಹೆಣ್ಣು ಗಂಡಿಗೆ ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ. ಹೆಣ್ಣು ಗಂಡಿಗೆ ಅಲ್ಲಿಂದಾನೆ ಆಶೀರ್ವಾದ ಮಾಡೋಣ. ಆಶೀರ್ವಾದ ಮಾಡ್ತೀನಿ ಮಾಡ್ದೆ ಸ್ವಾಮಿ. ಏನ್ ಅಕ್ಷತೆ ಹಾಕ್ದ ಇಲ್ಲ ಅವನಮ್ಮ ಮತ್ತೆ ಸುಮ್ನೆ ಹೇಳ್ತಿಲ್ಲ ಕೊಡ್ತಾನೆ. ಅಕ್ಷತೆ ಹಾಕು. ತಾಯಿನ ಕುಡಿದ್ಬಿಟ್ಟು ನನ್ನ ಮಕ್ಳು ಯಾವ್ದು ಬಿಟ್ಟಿದ್ದು ಇದು ಹಾಕಿದ್ದು ನನ್ನ ಎಲ್ಲಿ ಅಕ್ಕಿ ಕಾಳೆಲ್ಲ ನಮ್ದು ಇಲ್ಲಿ ಈಗ. ಅಣ್ಣ ಈಗೆಲ್ಲ ತಟ್ಟೆಗಳ ಹಂಚ್ಕೊಂಡ್ ಹೋದ್ರ ನಾವು ಅವ್ರು ನಮ್ ಮಧು ಬಂದೆಲ್ಲ ಕೊಟ್ಟೋದ್ನಲ್ಲ. ಹಾಕು ತಾಯಿ ಗಂಡು ಹೆಣ್ಣು ತಲೆ ಮೇಲೆ ಹಾಕು ಅಕ್ಷತೆ ಹಾಕು. ಇವನ್ ಕರೆಕ್ಟ್ ಆಗಿ ಇವನ್ ನನಗ್ ಫೋನ್ ಮಾಡಿದ್ನಲ್ಲ ಅದ್ಯಾರೋ ಇದು ಚೀನಾ ಕಳ್ಸೋದು ಕಾಂಗ್ರೆಸ್ ಹೂವ. ಆ ಗುಂಪಿಗೆ ಸೇರ್ತಾನೆ ಇವನ್ ಯಾರು. ಆಯ್ತು ಸ್ವಾಮಿ ಯಾವ್ದು ಯಾವ ನಂಬರಿಗೆ ಮಾಡ್ಬೇಕು ಆ ನಂಬರಿಗೆ ಮಾಡಿ ನಮ್ ನಂಬರ್ ಅಲ್ಲ. ಅಣ್ಣ ನರಸಿಂಹಣ್ಣ ಹಲೋ ಹೇಳಿ. ಅಕ್ಷತೆ ಹಾಕ್ತಾರಣ್ಣ? ಇಲ್ಲ ಅಣ್ಣ ಈಗ ಅದಕ್ಕೇನೆ ಈಗ ಕೊರೋನಾ ಅಲ್ವಣ್ಣ ಜಾಸ್ತಿ ಜನ ಸೇರ್ಕೊಳಂಗಿಲ್ವಲ್ಲ. ಅದಕ್ಕೇನೆ ಮದ್ವೆ ಮಾಡ್ಬಿಟ್ಟು ರೂಮಿಗೆ ಕಳ್ಸ್ಬಿಡ್ರಿ. ಇವತ್ತೇ ಎಲ್ಲ ಪ್ರಸ್ತಾವ ಎಲ್ಲ ಮಡಿಕೊಂಬಿಡ್ರಿ. ರೂಮಿಗೆ ಕಳ್ಸ್ಬಿಡ್ರಿ. ರೂಮಿಗೆ ಬಿಗಿ ಹಾಕೊಂಡ್ ಬಂದ್ಬಿಡ್ರಿ ಎಲ್ಲ. ಪ್ರಸ್ತಾವ ಮಾಡ್ಕೊಳ್ಳಿ. ಇನ್ನೇನಣ್ಣ ಸಮಾಚಾರ? ಅಯ್ಯೋ ನಾಯಿನರಿ ಗಂಟೆ ಹಾಕೊಂಡಂಗ ಆಗಿರ್ಬೋದು. ನಾಯಿಗಳು ಗಂಟೆ ಹಾಕೊಂಡಂಗೆ. ಆಯ್ತು ಸ್ವಾಮಿ ಒಳ್ಳೇದಾಗ್ಲಿ. ಡೋಲ್ನವ್ರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ. ಪುರೋಹಿತರಿಗೆಲ್ಲ ದುಡ್ಡು ಕೊಟ್ಬಿಡ್ರಿ. ನರಸಿಂಹಣ್ಣ ಅವನಮ್ಮ ಇದು ಆಯ್ತು ಸ್ವಾಮಿ. ಇದು ಯಾವತ್ತೂ ನೀವು ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ನರಸಿಂಹಣ್ಣ ಓ ಇದು ಪುರೋಹಿತರೆಲ್ಲ ಹೋಗ್ತಾವ್ರೆ ಅವ್ರಿಗೆಲ್ಲ ದಕ್ಷಿಣೆ ಕೊಟ್ಬಿಟ್ಟೆ. ಆಮೇಲೆ ಮದುವೆ ಮಾಡಿರಾ? ಡೂಮ್ ಟಾಕ ಹೊಡೆಯ ವಾದ್ಯ ಅವ್ರಿಗೂ ಎಲ್ಲ ಕೊಟ್ಬಿಟ್ಟೆ. ಪ್ರಸ್ತಾವ ಆಗೋಯ್ತಾ? ಅಣ್ಣ ಹೆಣ್ಣು ಗಂಟೆ ಮಾಡಿದೆ. ಪ್ರಸ್ತಾವ ಆಗೋಯ್ತು. ಅಲ್ಲ ಹೆಣ್ಮಗು ಕಣ ಅಲ್ಲೇ ನಿಮ್ಮ ಎಷ್ಟ್ ಜನ ಕೊಟ್ಟಿದ್ ಈಗಿನ ಓ ಹೆಣ್ಮಗು ಓ ನಾಮಕರಣ. ನಾಳೆ ನಾಮಕರಣ ಮಾಡ್ಬಿಡೋಣ. ಈಗ ಮದ್ವೆ ಮಾಡಿರಿ? ಈಗ ಮದ್ವೆ ಮಾಡಿ ಪ್ರಸ್ತಾವ ಕಳ್ಸಿದ್ದೆ. ಅಲ್ಲ ಹೆಣ್ಮಗು ಡೆಲಿವರಿ ಆಗೋಯ್ತಣ್ಣ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ ಅವ್ನ ಅಮ್ಮನ ಈಗ ಮದ್ವೆ ಮಾಡಿ ವಾದ್ಯದವ್ರಿಗೆ ದುಡ್ಡು ಕೊಟ್ಟು ಪ್ರಸ್ತುತ ಕಳಿಸಿ ಅಲ್ಲಿ ಮಗ ಆಯ್ತು ಅಂತೆಲ್ಲ. ನಿನ್ನಂತ ಹುಚ್ಚಿಡಿ ಕರು ಇದು ದೇಶದಾಗೆ ಸಿಗಲ್ಲ. ಅಲ್ಲ ಅಣ್ಣ ನಮ್ ದೊಡ್ಡಪ್ಪರ್ ಮಾತಾಡ್ತಾರ ನೋಡೋಣ. ಅದೇ ಕುಡಿದ್ಬಿಟ್ಟು ನನ್ನ ಮಗನವು ಬಿಟ್ಟು ಎಣ್ಣೆ ಕುಡ್ದು ನೋಡು ನಮ್ಮ ತಲೆ ತಿನ್ನದ. ಈಗ ಮಗುಗ್ ಏನಂತ ಹೆಸರಿಕಣ್ಣ? ಈಗ ಮದ್ವೆ ಮಾಡಿ ಈಗ ರೂಮಿಗೆ ಕಳಿಸಿ ಅಲ್ಲಿ ಮಗು ಹುಟ್ಟಿ ಹೆಸರಿಕ್ತಾ ಇದ್ದೀರಾ ಅಣ್ಣ. ಈಗ ಎಷ್ಟ್ ಗೊತ್ತಾ? ಈಗ 7:15 ದಾರಿ ಆಯ್ತು. 7:45 ಪ್ರಸ್ತುತ ಕಳಿಸುದು. 8 ಗಂಟೆಗೆ ಮಗು ಆಗೋಯ್ತಣ್ಣ. ಹೆಣ್ಮಗು ಆಗೋಯ್ತು. ಮಗು ಸಕದಾಯ್ತು. ಸ್ಕೂಲಿಗೆ ಸೇರ್ಸ್ಬಿಡ್ಬೇಕು. ಇನ್ನೇನ್ ಬೆಳಿಗ್ಗೆ ಸೇರ್ಸ್ಬಿಡ್ತೀನಿ ಅಣ್ಣ. ಅಯ್ಯೋ ಅಂತ ನನಗ್ ತಿಕ್ಕಿಡಿಸ್ತಾರ ಕಣಪ್ಪ. ಇದು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರು ನೋಡಿ. ನರಸಿಂಹಣ್ಣ ಬಳ್ಳಾಪುರ. ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳವ್ರು. ಈಗ ಮದ್ವೆ ಮಾಡಲ್ಲ ಈಗ ಮದ್ವೆ ಆಗಿ ಮಕ್ಳಾಗಿ ಮತ್ತೆ ಸ್ಕೂಲಿಗೆ ಸೇರಿಸ್ತಾರೆ. ಯಾವ ಸ್ಕೂಲಿಗೆ ಸೇರ್ಸ್ಬೇಕು? ತುಮಕೂರಾಗ ಹೇಳು. ಮಗ ಮಾತ್ರ ತಂಬ ಎದೇನ. ಅಯ್ಯೋ ಅಂತ ಹಲೋ ಹಲೋ ಅಣ್ಣ. ನರಸಿಂಹಣ್ಣ ಓ ನರಸಿಂಹಣ್ಣ ಯಾಕೆ ಹೊರಗೆ ಹೋಗ್ತೀಯ ಅಣ್ಣ? ಅಯ್ಯೋ ಅಂತ ಕೇಳಿಸ್ತಾ ಇಲ್ವಾ ಅಣ್ಣ? ಮಾತ್ರ ತಮ್ಮ ಮಗ ಅಣ್ಣ. ಅಯ್ಯೋ ನರಸಿಂಹಣ್ಣ ಎದೆ ನೋವು ಬಂತಿಲ್ಲ ತಾಯಿನ ಅಣ್ಣ. ಯಾಕೆ ಹೋಗ್ತಾ ಇದ್ದೀರಾ? ಬಸ್ ಏನ್ ಕರ ಸಿಗ್ತೀಯಾ ಅಣ್ಣ? ನರಸಿಂಹಣ್ಣ ಓ ನರಸಿಂಹಣ್ಣ ಅಯ್ಯೋ ತಾಯಿನ
ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ ಮಕ್ಳು. ಅಣ್ಣ ಆ ಹೆಣ್ ಕೊಡಿಸ್ತೆ ಕಣ, ಒಳ್ಳೆ ಮನೇಲಿ ಕೊಡಿಸ್ತೆ. ಆ ಹೆಣ್ಣು ಮಗು ನೋಡು, ಆ ಹೆಣ್ಣು ಮಗ ಮಾತಾಡ್ತೈತ್ ನೋಡು, ಮಾತಾಡ್ತೈತ. ಹಲೋ ಹೇಳಿ. ಹಲೋ ಅಣ್ಣ, ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಿದ್ಯಾ ಅಣ್ಣ? ಹೇಳಕ್ಕ, ಚೆನ್ನಾಗಿದ್ದೀನಿ. ಊಟ ಆಯ್ತಾ ಅಣ್ಣ? ಇನ್ನ ಇಲ್ಲ ಕಣಕ್ಕ. ಒಳ್ಳೆ ಗಂಟು ಕೊಡಿಸ್ತೆ ಕಣ, ಕುಡ್ದ್ ಬಂದಿ ಹಾ ಹಂಗಂಗೆ ಮನಿಕಂತ ಕಣ, ರಾತ್ರಿ ಹೊತ್ತು ಏನು ಮಾಡಲ್ಲ. ತಾಯಿನ ನೀನು ಎಷ್ಟೂರು ಹಾಳು ಮಾಡಿ ಮುಂಡಲ್ಲ ನೀನ್. ತಾಯಿನ ಮಿಂಡ್ರಿ ಹುಟ್ಟಿದ್ ಮುಂಡೆ. ಅಣ್ಣ ನಾನೇನ್ ಕೊಡ್ಸಕ್ ಬಂದಿದ್ದೀನಿ? ಈಗ ಮದುವೆ ಮಾಡಿದಿರ, ಈಗ ರೂಮ್ ಕಳಿಸಿದೀವಿ ಅಂತ ಮಗ ಐತೆ, ನಾನೇನ್ ಕೊಡ್ಸಕ್ ಬಂದಿದ್ನ? ಅಲ್ಲ, ನನಗ್ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ. ನಮ್ ಯಜಮಾನ್ರು ಬದುಕೋಕಲ್ರಿ, ನನಗ್ ರಿವರ್ಸ್ ನಾನ್ ಯಾಕ್ರಿ ನಿನ್ನ ಹತ್ರ ರಿವರ್ಸ್ ಮಾಡ್ಸ್ಕೊಳಕ್ ಬರ್ಲಿ? ಅವ್ರು ರಿವರ್ಸ್ ಏನ ಮಾಡ್ತಾರೆ, ಏನನ ಮಾಡ್ತಾರೆ, ನೀನ್ ನನಗೆ ರಿವರ್ಸ್ ಮಾಡ್ತೀನಿ. ಆಯ್ತು ರಿವರ್ಸ್ ಅಲ್ಲ, ನಾನು ಯಾಕೆ ಅಂತ ಮಾಡ್ದೆ ಕಣಕ. ನೀನ್ ಯಾಕೆ ಸ್ವಾಮಿ ನಮ್ಮನ್ನ ಫೋನ್ ಮಾಡಾಟ ಯಾವ ಸುಳೆ ಮಕ್ಕಂಡಿಡ್ದ ಫೋನ್ ನಮ್ ಕರ್ಮನ. ಅಣ್ಣ ಊಟ ಅಣ್ಣ? ಅಲ್ಲೋ ನೋಡಿ ಸರ್, ನಾನ್ ಟಿಕೆಟ್ ನೀವ್ ರೇಟ್ ಜಾಸ್ತಿ ಮಾಡಿದ ತಕ್ಷಣ ನಾನ್ ಟಿಕೆಟ್ ತಾಣಕ್ ಆಗಲ್ಲ. ನಾನ್ ಟಿಕೆಟ್ ತಾಣಲ್ಲ. ನಾನ್ ಬೇಕಾದ್ರೆ ನಮ್ಮ ಅಪ್ಪಾಜಿ ಫೋನ್ ಮಾಡ್ತೀನಿ. ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ಅಪ್ಪಾಜಿ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡಾಕ್ ಬಿಡ್ತಾರೆ, ಗೊತ್ತಾಯ್ತಾ? ನಮ್ಮ ಅಪ್ಪಾಜಿಗೆ ಎಷ್ಟು ಹೆಸರು ಐತಿ, ನಮ್ಮ ಅಪ್ಪಾಜಿಗೆ ಎಷ್ಟು ಅಭಿಮಾನಿಗಳವ್ರೆ, ನಮ್ಮ ಅಪ್ಪಾಜಿ ಎಂತ ಗಂಡಸು ಅಂತ ನಿಮ್ಗೆ ಗೊತ್ತಾಯ್ತೇನ್ರಿ ನಿಮ್ಗೆ? ಗೊತ್ತಿಲ್ಲ. ಗೊತ್ತಿಲ್ಲದ್ಮೇಲೆ ಇಷ್ಟು ಮಾತು ಏನಕ್ರಿ ಮಾಡ್ತೀರಾ ನೀವು? ಇಷ್ಟು ಏನಕ್ರಿ ನೀವು ರೇಟ್ ಜಾಸ್ತಿ ತಾನೆ? ಆ ಕಲ್ಲಂಗಡಿ ಹಣ್ಣು ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಆದ್ರೆ ನೀವ್ ಏನಕ್ರಿ 8 ರೂಪಾಯಿ ಕೆಜಿ ಮಾಡ್ತಿದ್ದೀರಾ? ನಮಗೆ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾನೆ? ಎಲ್ಲಾ ಕಡೆ ಮಾರ್ಕೆಟ್ 10 ರೂಪಾಯಿ ಕೆಜಿ, ನೀವು ನೋಡಿದ್ರೆ ಅಷ್ಟೊಂದು ದುಡ್ಡು ತಗೊಂಡಿದಿರಲ್ಲ, 8 ರೂಪಾಯಿ ಕೆಜಿ ಮಾಡಿದೀರಾ ನೀವು. ಒಂದ್ ನಿಮಿಷ ನೀವು ಒಂದು ನಿಮಿಷ ಈ ಹೆಣ್ಮಗು ತಾಳ್ಮೆಯಿಂದ ಮಾತಾಡ್ತಾ ಇದ್ರೆ, ನೀವು ಹೆಣ್ಮಗು ಮಾತು ಕೇಳಿಸ್ಕೊಬೇಕು. ಎಲ್ಲಾ ಕಡೆ ಇದು ಕಲ್ಲಂಗಡಿ ಹಣ್ಣು 10 ರೂಪಾಯಿ ಕೆಜಿ ಮಾರ್ತಿರ್ಬೇಕಾರೆ ನೀವು ಇನ್ನ ಕಮ್ಮಿ ಮಾಡ್ಬೇಕು, 8 ರೂಪಾಯಿ 7 ರೂಪಾಯಿ ಹಿಂಗ್ ಮಾರ್ಬೇಕು. ನೀವು ಬಂದ್ಬಿಟ್ಟು 8 ರೂಪಾಯಿ ಕೆಜಿ ಯಾಕೆ ಮಾರ್ತಿದ್ದೀರಾ? ಈ ರೇಟ್ ಜಾಸ್ತಿ ಐತಲ್ಲ, 10 ರೂಪಾಯಿ ದೊಡ್ಡದು 8 ರೂಪಾಯಿ ದೊಡ್ಡದು, ನೀವ್ ಹೇಳಿ. ಅದೆಲ್ಲ ಒಂದ್ ಹೆಣ್ಮಗು ಬಂದಿದೆ ಮಾರ್ಕೆಟ್ಗೆ, ಕಲ್ಲಂಗಡಿ ಹಣ್ಣರಲ್ಲ ಇವ್ರೆ. ಒಂದು ಹೆಣ್ಮಗು ಮಾರ್ಕೆಟಿಗೆ ಬಂದಿದೆ, ಎಷ್ಟು ಸಭ್ಯವಾಗಿ ಮಾತಾಡ್ಬೇಕು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು, ಗೊತ್ತಾಯ್ತಾ? ನೀವು ಒಂದು ಹೆಣ್ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಮಾರ್ತಿದ್ದೀರಲ್ಲ, ನೀವು 10 ರೂಪಾಯಿ ಮಾರಿ, ಗೊತ್ತಾಯ್ತಾ? 9 ರೂಪಾಯಿ ಮಾರಿ. 8 ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದಿರಾ? 8 ರೂಪಾಯಿ ಏನಕ್ಕಾಯ್ತು? ಟೆಲ್ ಮಿ ಯಾರಿಗ್ ಮಾಡಿದಿರ? ಯಾರು? ನಾವು ಕಲ್ಲಂಗಡಿ ಹಣ್ಣರಲ್ಲ. ಏನಪ್ಪ ಇದು? ನೀವು ಮೊದ್ಲು ಮರ್ಯಾದೆಯಿಂದ ಮಾತಾಡೋದ್ ಕಲ್ತ್ಕೊಳ್ಳಿ, ಗೊತ್ತಾಯ್ತಾ? ಯೂಸ್ಲೆಸ್ ಫೆಲೋ. ಇವರೇ ಎಲ್ಲ ಟೆಲ್ ಮಿ ಪಂಕಜ ಅಕ್ಕ, ನಾವು ಇದು ಕಲ್ಲಂಗಡಿ ಹಣ್ಣರಲ್ಲ. ಪಂಕಜ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಯಾರು ಫೋನ್ ಮಾಡಿ ಯಾಕೆ ಮಾಡಿದ್ರಿ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದೆ ಅಕ್ಕ. ನೀನು ಎಲ್ಲಾ ಕಡೆ 10 ರೂಪಾಯಿ ಕಲ್ಲಂಗಡಿ ಹಣ್ಣು ಕೆಜಿ ತಾನೆ, ನೀನು ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? ಅಲ್ಲ ದಡಿ, ನೀನು ನಾನ್ ಮಾತಾಡಿದಾಗ ನೀನ್ ಮಾತಾಡ್ಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ತಾನೆ. ಯಾರಿಗ್ ಮಾಡಿದ್ರಿ ಅಂತ ಕೇಳಕ್ ಮಾಡ್ದೆ ಫೋನು. ತಡಿ ಒಂದ್ ನಿಮಿಷ, ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲ್ಲಂಗಡಿ ಹಣ್ಣು ತಾನೆ, ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ. ಒಂದ್ ನಿಮಿಷ, ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲ್ಲಂಗಡಿ ಹಣ್ಣು ಆದ್ರೆ ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ ಏನಕ್ಕೆ ಮಾಡಿದ್ಯಾ ನೀನು? ತೋಲ್ಟಿ ಮಾಡಿದ್ ನಮ್ ಕಲ್ಲಂಗಡಿ ಹಣ್ಣು ಮಾಡಿರಲ್ವಾ? ನೀನ್ ಯಾರು ಮಾಡಿದ್ರ ಅಂತ ಕೇಳಕ್ ಫೋನ್ ಮಾಡಿದೆ. ನೀನು ನಾವು ನರಸಿಂಹರಾಜ್ ಬಳ್ಳಾಪುರ ಯಾಕೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ರಿವರ್ಸ್ ಮಾಡಿದೆ. ನೀವು ಪಂಕಜ ಕಲ್ಲಂಗಡಿ ಹಣ್ಣರಲ್ಲ. ನಾವು ರಿವರ್ಸ್ ಮಾಡ್ದೆ. ಯಾರಿಗೆ? ನನಗ್ ರಿವರ್ಸ್ ಮಾಡಕ್ ಬಂದಿದ್ಯಾ? ಅಷ್ಟೇ. ಈಗ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾನು ಮನೆಗಿದ್ದೆ, ಅದಕ್ಕೆ ಯಾರು ಮಾಡ್ರು ಮನೆಗಿದ್ದೆ, ಅದಕ್ಕೆ ರಿವರ್ಸ್ ಮಾಡ್ದೆ. ನನಗೆ ರಿವರ್ಸ್ ಮಾಡಕ್ ಬತ್ತೀಯ? ನನಗೆ ಅಷ್ಟೇ. ರೇ, ನಮ್ಮನೆಗೆ ನಮ್ ಗಂಡಸರು ಇದಾರೆ ರಿವರ್ಸ್ ಮಾಡಕ್ಕೆ, ನೀನ್ ಯಾಕೆ ರಿವರ್ಸ್ ಮಾಡ್ತೀಯ? ನಮ್ಮ ಮನೆಗೆ ನಮ್ಮ ಯಜಮಾನ್ರು ಬದುಕಿದಾರೆ, ಇನ್ನ ನನಗ್ ರಿವರ್ಸ್ ಮಾಡಕ್ ಬತ್ತೀಯ? ಫೋನ್ ರಿವರ್ಸ್ ಮಾಡ್ದೆ ನೀ ಅಕ್ಕ. ಇವ್ರ ಉಂಟು ನಮಗ್ ಕರೆಂಟ್ ಅಲ್ಲ, ಇದು ತಲೆನೋವು ಬರ್ತೈತಿ. ಅಲ್ಲ ರೀ ನರಸಿಂಹರಾಜು ಅವರೇ, ನಿಮ್ಮ ಹೆಸರು ನರಸಿಂಹರಾಜು ಅಂತ ಹೇಳಿದ್ ನೀವು? ಅಲ್ಲ ರೀ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನೀನು. ನನಗೆ ರಿವರ್ಸ್ ಮಾಡ್ತೀಯಾ ನೀನು? ಏನಕ್ಕ? ನಾನ್ ರಿವರ್ಸ್ ಮಾಡಿ ಯಾರೋ ಮಾಡಿದ್ರಲ್ಲ, ಅದಕ್ಕೆ ನಾನ್ ತಿರ್ಗಾ ನಾನ್ ರಿವರ್ಸ್ ಮಾಡ್ದೆ. ಅಲ್ಲ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ.
ಫೋನ್ ಮಾಡಿದೆ ನಾನು ರಿವರ್ಸ್. ಫೋನ್ ಅಲ್ಲ ರೀ, ನೀನು ನಾನ್ ನಿಂಗ್ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನಿನ್ಗೆ. ನಮ್ಮ ಯಜಮಾನ್ರು ಬದುಕೋಕಂಡ್ರಿ, ನಾನು ನಾನ್ ಯಾಕ್ರಿ ನಿನ್ನ ಹತ್ರ ರಿವರ್ಸ್ ಮಾಡ್ಸ್ಕೊಳಕ್ ಬರ್ಲಿ? ಸೊ ನಾನು ಫೋನ್ ರಿವರ್ಸ್ ಯಾರು ಮಾಡಿದ್ರಲ್ಲ, ಯಾರು ಅಂತ ಕೇಳೋಣ ಅಂತ ರಿವರ್ಸ್ ಮಾಡಿದೆ. ನಮ್ಮ ಹೆಂಗಸರು ನಮ್ಮ ಯಜಮಾನ್ರು ಇನ್ನ ಗಟ್ಟಿಯಾಗ ಅವ್ರೆ, ಅವ್ರು ರಿವರ್ಸ್ ಏನ ಮಾಡ್ತಾರೆ, ಏನನ್ನ ಮಾಡ್ತಾರೆ, ನೀನ್ ನನಗೆ ರಿವರ್ಸ್ ಮಾಡ್ತೀನಿ. ಆಯ್ತು ರಿವರ್ಸ್ ಅಲ್ಲ, ನಾನು ಯಾಕೆ ಅಂತ ಮಾಡ್ದೆ ಕಣಕ್. ನಿಮ್ ಮನೆಗ್ ನೀನ್ ಮಾಡ್ಕೊ, ನಮ್ಗೇನಕ್ ಮಾಡಕ್ ನಾವ್ ಅಂತ ಇದ್ರ, ನಾವ್ ಅಂತವ್ರ ಯಾ ಕಡಿಕೆ ಅಪ್ಪ ತಾಯಿ ಇದಕ್ಕೆ ಮಂತ್ರಾಲಯಕ್ಕೆ ಹೋದ್ರು ಗುಂಜೆ ಆಗೋದು ಹೋಗ ಮತ್ತ ಸ್ವಾಮಿ. ಯಾಕೋ ಈಗ ಬಾತ್ರೂಮ್ಗೆ ಹೋಯ್ದೆ, ಬಾತ್ರೂಮ್ ಇಂದ ಬಂದೆ ಸ್ವಾಮಿ. ಯಾರು ಹೇಳಿ? ಬಾತ್ರೂಮ್ಗೆ ಹೋಯ್ದು ಈಗ ಒಳಗ್ ಬಂದೆ. ಅಣ್ಣ ಹೇಳ್ರಿ. ನಾನು ಯಾರು ಹೇಳಿ? ರಾಮಚಂದ್ರಪ್ಪ. ಯಾಕೆ? ಅದೇ ಮಗನ್ ಮದುವೆ ಫಿಕ್ಸ್ ಮಾಡಿದ್ದೆ. ಅದೇ ಅದು ಮಾಮೂಲಿ ವರದಕ್ಷಿಣೆ, ಒಂದ್ ಕೈ ಚೈನ್, ಒಂದ್ ಕ್ವಾಲಿಟಿ ಚೈನು, ಒಂದ್ ಗಾಡಿ ಕೇಳಿದ್ದೆ ಕಣ. ಯಾರಿಗ್ ಮಾಡಿದ್ರ ಫೋನು? ನರಸಿಂಹಣ್ಣ, ನಾನು ರಾಮಚಂದ್ರಪ್ಪ. ನರಸಿಂಹಣ್ಣ ಅಲ್ಲ, ನಾನು ಇದು ನರಸಿಂಹರಾಜ್ BN. ನಾವ್ ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬರಲ್ಲ ಅಂತ ನಿಂಗೆ ಹೋಗ್ಲಿ ದೊಡ್ಡ ಮನ್ಸಂಗೆ. ಅಲ್ಲ, ನಾವ್ ಯಾವ್ದು ಮದುವೆದು ಪದವಿದು ವರದಕ್ಷಿಣೆ ಏನು ಹೇಳಿರ್ಲ್ವಲ್ಲ, ಅದಕ್ಕೆ. ನಾನು ನನ್ ಮಗಂತ ವರದಕ್ಷಿಣೆ ಮದ್ವೆ ಅಲ್ವಾ ಮುಂದಿನ ತಿಂಗಳು. ಈಗ ನೋಡಿ, ದುಡ್ಡು ಕಾಸಿಂದ ಏನ ಬಿಟ್ಟು ಏನ ಬೇಕಾದ್ರೆ ಮದ್ವಿಗೆ ಬರ್ರಿ ಅಂತ ಬರ್ತೀವ್ರಿ. ನಮ್ಗೇನು ದುಡ್ಡು ಕಾಸು ಅಷ್ಟೇ. ದುಡ್ಡು ಕಾಸು ಯಾರು ಕೇಳ್ತಾರ್ರಿ? ನಾನು ಹೇಳೋದಕ್ಕೆ ಒಂದ್ ಸ್ವಲ್ಪ ಕೇಳಿಸ್ಕೊ. ಮದುವೆ ಕಾಸು ಇಲ್ಲ ಅನ್ಬಾರ್ದು. ಅಲ್ಲ, ದುಡ್ಡು ಕಾಸು ಅಲ್ಲ, ವರದಕ್ಷಿಣೆ ಒಂದ್ ಕೊಳ್ಚೆನು, ಒಂದ್ ಉಂಗುರ, ಒಂದ್ ಬ್ರಾಸ್ಲೆಟ್, ಒಂದ್ ಗಾಡಿ ಕೇಳಿದ್ದೆ. ಮಗರಿಗ? ಮಗನ್ಗೆ ಹೇಳಿ ಸ್ವಾಮಿ. ಅದೇ ನೋಡಿದ್ದೀರ ನಮ್ ಕೇಶವನ್ನ? ಇಲ್ಲ, ನೋಡಿಲ್ಲ. ಅದೇ ಅವ್ನು ಬೆಂಗಳೂರಾಗ ಕೆಲ್ಸ ಹೋಗ್ತಾನೆ. ನೋಡಿಲ್ಲ. ಅದೇ ಗಾಡಿ ಕೊಟ್ಟವ್ರೆ. ನಮ್ ಮನೆಗ್ ನೋಡಿದ್ಯಾ, ಚಿಕ್ಕ ಮನೆ, ಇನ್ನು ಮನೆ ಕಟ್ಸಿಲ್ಲ, ಅದಕ್ಕೆ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ಅವರು ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ. ಈಗ್ಲೇ ಕಟ್ ಕಳಿಸ್ಬಿಟ್ಟವ್ರೆ, ಮನೆ ತಾವ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ನಿಮ್ ಮನೆಯೊಳಗೆ ನಿಲ್ಸ್ಕೊಂಡಿರೋಣ, ಮದ್ವೆ ಆದ್ಮೇಲೆ ಇಸ್ಕೊಂತೀನಿ, ಬೆಳಗ್ಗೆ ಬಂದ್ ತಾಮನ್ ಬಿಡ್ಲಾ? ಬೇಡ ಸ್ವಾಮಿ, ನಮ್ದೇ ಎಲ್ಲೋ ಯಾವ್ದೋ ಬೇರೆ ಮದುವೆ ನಿಲ್ಸಿದೀವಿ. ನಮ್ದು ಪೂರ್ತಿ 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 ಒಳಗೆ ಪೂರ್ತಿ ಚಿಕ್ಕದ ಮನೆ ಸ್ವಾಮಿ ನಮ್ದು. ನೋಡಿಲ್ವ ನಾನೇನ್ ನಿಮ್ದೆಲ್ಲ ಹಿಂದ್ಗಡೆ ಖಾಲಿ ಐತಲ್ಲ. ಬೇಡಿ ನಮ್ಗೆ ಅವೆಲ್ಲ ಬೇಡ ಸ್ವಾಮಿ. ಅವ್ರು ನಮ್ಮ ಅಣ್ಣ ತಮ್ಮದಿರು ಸರಿ ಇಲ್ಲ, ಯಾಕೆ ಬೇಕು ಆಮೇಲೆ? ಯಾಕೆ ಅಲ್ಲ, ಗಾಡಿ ಅದು ಒಂಚೂರು ದೊಡ್ಡದದು, ನಿಲ್ಸ್ಕೊಳಕ್ ಆಗಲ್ಲ. ಅದಕ್ಕೇನೆ ಯಾವ್ದು ಹೇಳ್ರಿ ಗಾಡಿ? ನನಗೆ ಗೊತ್ತಿಲ್ಲ ಯಾವ್ದು. ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು, ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ. ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಇದು ಏನ್ ಸ್ವಾಮಿ, ಯಾವ ಗಾಡಿ ಕೊಡ್ಸಿದ್ರೆ ವರದಕ್ಷಿಣೆಗೆ? ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಡ್ಸ್ಬಿಟ್ಟವ್ರೆ. ನಿಮ್ಮ ಮಗ ವರದಕ್ಷಿಣೆಗೆ ರೈಲ್ ಕೊಡ್ಸವ್ರ? ಅದ್ ನಿಲ್ಸ್ಕೊಳಕ್ ಜಾಗಿಲ್ಲ, ಅದಕ್ಕೆ ನಿಮ್ ಮನೆಗೆ ನಿಲ್ಸ್ಕೊಂಡಿರ್ತೀರಾ, ಆಮೇಲೆ ಮದುವೆ ಆದ್ಮೇಲೆ ಇಸ್ಕೊಂತೀನಿ. ಅಣ್ಣ, ರೈಲು ನಮ್ಮನೆ ಒಳಗೆ ನಿಲ್ಸ್ಕೊಳ್ಳೋಣ. ನಮ್ಮನೆ ಜಾಗಿಲ್ಲ, ಗಾಡಿ ಅದು ರೈಲು. ಒಂದ್ 8 ಬೋಗಿನ 12 ಬೋಗಿನ ಅಷ್ಟೇನೆ, ದೊಡ್ಡದೇನ್ ಜಾಸ್ತಿ ಏನಿಲ್ಲ. ಸ್ವಾಮಿ, 8 ಬೋಗಿ ರೈಲು ನಮ್ಮನೆ ತಂದು ನಿಲ್ಲಿಸ್ತೀರಾ? ವರದಕ್ಷಿಣೆ ಕೊಟ್ರದ? ಇನ್ನೇನ, ಹೆಣ್ಣು ಗಂಡು, ಹುಡ್ಗ ಹುಡ್ಗಿ, ಒಂದ್ ಮಾರ್ಕೆಟ್ಗೆ ತರಕಾರಿ ತರಕ್ಕೆ, ಒಂದ್ ಏನೋ ತರಕ್ಕೆಲ್ಲ ಅದ್ರಾಗೆ ಓಡಾಡಕ್ಕಾಗುತ್ತೆ ಊರಾಗೆಲ್ಲ. ಈಗ ನಾವೆಲ್ಲ ಹಳ್ಳಿ ಮಾಡ್ಸ್ಕೊಂಡ್ ಕೂತ್ಕೊಳಕ್ ಆಗುತ್ತಾ? ಅದಕ್ಕೆ ನಿಮ್ಮದ ಶ್ರೀಮಂತರನ್ನ ಮಡಿಕೊಂಡಿದ್ರೆ ನಿಮ್ಗೊಂದ್ ಗೌರವ, ಅದಕ್ಕೊಂದ್ ಬೆಲೆ, ಒಂದ್ ತೂಕ ಸಿಗುತ್ತೆ. ಯಜಮಾನ್ರೆ, ನೀವ್ ಯಾರು? ಒಂದ್ ನಿಮಿಷ ನೋಡು, ನಮ್ಮ ದೊಡ್ಡಪ್ಪ ಮಾತಾಡ್ತದ ನೋಡು. ಟ್ರೈನ್ ವರದಕ್ಷಿಣೆ ಕೊಟ್ಟಿರೋದ ತಂದು ನಮ್ಮನೆ ತಂದು ನಿಲ್ಲಿಸ್ತೀರಾ? ಯಜಮಾನ, ಇದು ಏನ್ ಕುಡಿಯೋದ್ ನೀನು? ಏನ್ ತಿನ್ನೋದು? ಟ್ರೈನ್ ಎಲ್ಲ ವರದಕ್ಷಿಣೆ ಕೊಡ್ತಾರ? ನನಗಿನ್ನ ಹುಚ್ಚಿಡ್ತಾ ಇದ್ದೀರಾ? ನಂಬಿಕೆ ಕೊಟ್ಟವ್ರ ಕಡೆ ಅವರು, ನಿಮ್ಗೆಲ್ಲ ನಂಬಿಕೆ ಕೊಟ್ಟಿರೋದು. ಅವರು ಶ್ರೀಮಂತರು, ಆಗರ್ಭ ಶ್ರೀಮಂತರು. ಅವರು ಆಗರ್ಭ ಶ್ರೀಮಂತರನ್ನಾಗ್ಲಿ, ಇದು ಇವ್ರು ಬಂಗಾರದ ತಿಂದು ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟರೆ ಟ್ರೈನ್ ನಮ್ಮ ತಂದು ನಿಲ್ಲಿಸ್ತೀರಾ? ನೀನು ನಂಬಿಕೆ ಅಲ್ಲ.
ಅಲ್ಲ ಇವ್ರೆ ಯಜಮಾನ್ರೆ ನೀನು ನಂಬಿಕೆ ಇಲ್ಲಿ ನಮ್ ಕಡೆ ಆದ್ರೆ ಕಳ್ಳನ್ ಮಕ್ಕಳು ಟೈರು ಪೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ. ಟೈರ್ ಬಿಚ್ಕೊಂಡು ಹೋಗ್ತಾರ? ಏರ್ಬಿಟ್ಟು ಹೋಗ್ತಾರಾ? ಬಿಚ್ಕೊಂಡು ಹೋಗಿ ಬಾಗಿದ ಕಡೆಗೆ